उत्तर प्रदेश में बीदर तीर्थ यात्रियों की मौत पर ईश्वर खंड्रे ने शोक व्यक्त किया। वन्य जीव एवं पर्यावरण मंत्री ईश्वर बी खंड्रे ने उत्तर प्रदेश के रूपापुर के निकट सड़क दुर्घटना में बीदर जिले के 6 लोगों की मौत पर गहरा दुख व्यक्त किया है। वे प्रयागराज कुंभ मेला खत्म कर काशी जा रहे हैं। यह जानकर बहुत ही दुख हुआ जो सुबह यह दुर्घटना घटी। लोगों को लेकर आ रहे एक क्रूजर वाहन और लॉरी के बीच हुई टक्कर में 6 लोगों की मौत हो गई और अन्य घायल हो गए। ईश्वर खंड्रे ने कहा कि उन्होंने जिला प्रशासन को तुरंत मृतक के शव को बीदर लाने और घायलों के समुचित उपचार की व्यवस्था करने के निर्देश दिए। ईश्वर खंड्रे ने कहा कि मृतकों और घायलों के परिवारों को उचित सहायता प्रदान करने को कहा गया है। इस कठिन समय में सरकार उनके साथ खड़ी है। उन्होंने कहा कि वह प्रार्थना करते हैं कि ईश्वर मृतकों के परिवारों को इस दुख को सहने की शक्ति प्रदान करे तथा घायल शीघ्र स्वस्थ हो जाए। ಒಂದು ಟ್ರ್ಯಾಕ್ಸ್ ನಲ್ಲಿ ಹೋಗ್ತಾ ಇರತಕ್ಕಂತ ಸಂದರ್ಭದಲ್ಲಿ ಭೀಕರವಾದಂತಹ ಒಂದು ರಸ್ತೆ ಅಪಘಾತ ಆಗಿ 6 ಜನ ಮೃತಪಟ್ಟಿದ್ದಾರೆ. ಸುಮಾರು 9 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನನಗೆ ಆ ಸುದ್ದಿ ತಿಳಿದ ತಕ್ಷಣ ನಾನು ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಸಂಪರ್ಕ ಮಾಡಿ ಅವರ ಸಂಬಂಧಿಕರಿಗೂ ನಾನು ಸಂಪರ್ಕ ಮಾಡಿ ಮಾತನಾಡಿ ಮತ್ತೆ ಅಲ್ಲಿ ವಾರಣಾಸಿಯ ಐಜಿ ಅವರು ಕರ್ನಾಟಕದವರೇ ಇದ್ದಾರೆ ಚನ್ನಪ್ಪ ಅಂತ ಹೇಳಿ ಐಜಿ ಜೊತೆಯಲ್ಲೂ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. ಮತ್ತೆ ಏನು ನಮ್ಮ ಡೆಡ್ ಬಾಡೀಸ್ ಇದೆ ಅದನ್ನು ತರುವಂತಹ ಒಂದು ವ್ಯವಸ್ಥೆ ನಮ್ಮಿಂದ ಮಾಡಬೇಕು ಅನ್ನೋಂಥದ್ದು ಇವತ್ತು ನಾನು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಹಾಗೆ ಅಲ್ಲಿರುವಂತಹ ಏನು ಜನ ಇದ್ದಾರೆ ಅವರಿಗೆ ಉತ್ತಮವಾದಂತಹ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಅಲ್ಲಿನ ಜಿಲ್ಲಾಡಳಿತಕ್ಕೆ ನಾನು ವಿನಂತಿಯನ್ನು ಮಾಡಿದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಈಗ ಅವರಿಗೆ ಭೇಟಿಯಾಗಿ ಅವರು ಮೃತ ಪರಿವಾರ ಅತ್ಯಂತ ಬಡ ಕುಟುಂಬ ಇದೆ. ಸರ್ಕಾರದ ವತಿಯಿಂದ ಸಾಂತ್ವನದ ರೂಪದಲ್ಲಿ 5 ಲಕ್ಷ ರೂಪಾಯಿ ಪರಿಹಾರ ಮೃತ ಪರಿವಾರದವರಿಗೆ ಕೊಡುವಂಥದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ. ಇವತ್ತು ಬಹಳ ದುಃಖ ಆಗಿದೆ. ಅವರ ಪರಿವಾರದವರ ದುಃಖದಲ್ಲಿ ನಾನು ಭಾಗಿಯಾಗಿದ್ದೇನೆ. ಮತ್ತೆ ಅವರು ಇದ್ದಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಪರಿವಾರದವರಿಗೆ ಅವರ ಅಗಲಿಕೆ ತಿಳ್ಕೊಳ್ಳಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ, ಯಾರು ಇವತ್ತು ಆಸ್ಪತ್ರೆಯಲ್ಲಿ ಗಾಯಾಳುಗಳಿದ್ದಾರೆ ಅವರು ಆದಷ್ಟು ಬೇಗ ಗುಣಮುಖ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಗಾಯಾಳುಗಳ ಚಿಕಿತ್ಸೆ ವ್ಯವಸ್ಥೆ ಏನಿದೆ ಸರ್ಕಾರದ ವತಿಯಿಂದ ವೈಯಕ್ತಿಕ ನಮ್ಮ ಪರವಾಗಿ ಮಾಡ್ತಾರೆ. सर ಇನ್ನೊಂದು ಡಿಕೆಶಿ इससे जुड़े अधिक जानकारी के लिए KP News 24/7 को लाइक शेयर सब्सक्राइब करना ना भूलें।